ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾವು ಮೊದಲಿಂದನೂ ಒಂದು ಹೇಳ್ತಿರೋದು ಹೆಂಗ್ ಗೊತ್ತಾ ಸರ್, ಏನಂತ ರೆಡ್ ಝೋನ್ ಮಾಡಿದ್ವಿ ರೈತರು ಬೇಡ ಅಂದ್ಮೇಲೆ ಆ ಪ್ರಾಜೆಕ್ಟ್ ಬಿಟ್ಬಿಟ್ಟಿದೀವಿ. ನೀವ್ಯಾಕೆ ರೆಡ್ ಝೋನ್ ಯಾಕೆ ಬಿಡ್ಲಿಲ್ಲ ರೆಡ್ ಝೋನ್ ಯಾರು ಎಲ್ಲಿ ಬಿಟ್ಟಿದ್ದೀರಾ? ಈಗ ಸದಾನಂದ ಗೌಡರು ಆ ಪ್ರಾಜೆಕ್ಟ್ ಅನ್ನ ರೆಡ್ ಝೋನ್ ಅನ್ನ ತೆಗೆದ್ರಲ್ವಾ, ನೀವು ನಿಮ್ಗೆ ಅಧಿಕಾರ ಬಂತಲ್ಲ, ಅದಕ್ಕೆ ಮುಂಚೆ ತೆಗ್ದಿದ್ದು 4ನ್ನ ನಿಮಗೆ ನೀವು ಮುಖ್ಯಮಂತ್ರಿ ಆದ್ರಲ್ಲಪ್ಪ. ಇವತ್ತು ಯಾವುದೋ ಮೀಡಿಯಾದಲ್ಲಿ ನೋಡ್ತಿದ್ದೆ, ಅವ್ನು ಹೇಳಿದ್ದು, ನಾನೇ ಹೋಗಿ ಕೇಳಿದೆ ಬೈರ್ಬಂಗ್ಲಾ ಸರ್ಕಲಲ್ಲಿ, ಇದು ನನ್ನ ಕನ್ಸನ್ ಕೂಸು ಮಾಡ್ತೀನಿ ನಡಿ ಅಂತ ಹೇಳಿ ಕಳ್ಸಿದ್ರು ನನಗೆ ಅಂತ ಅಂದರು. ಆಮೇಲೆ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ ಮೊದಲಿಂದ, ಒಬ್ಬ ರಾಜಕಾರಣಿಗೆ ನಡೆ ನುಡಿ ಎರಡೂ ಒಂದೇ ಇರಬೇಕು. ಯಾವ್ದು ಅವಕಾಶಕ್ಕೆ ತಕ್ಕಂತೆ ಮಾತಾಡ್ತಕ್ಕಂಥ ಒಂದು ರಾಜಕಾರಣಿ ಅನ್ಸ್ಕೊಳ್ಳಲ್ಲ, ಬಾಲಿಶ ಹೇಳಿಕೆಗಳಲ್ಲ ಅವರವೆಲ್ಲ. ಏನಪ್ಪ ಎಲ್ಲಿ ಪಾದಯಾತ್ರೆ ಮಾಡಿದ್ರು, ಎಲ್ಲಿ ಹೋದ್ರಪ್ಪ, ಯಾವ ರೈತರು ಬಂದಿದ್ರು ಪಾದಯಾತ್ರೆಗೆ, ಯಾರು ಬಸ್ಸಿಂದ ಕರ್ಕೊಬತ್ತಾರೆ ಕಾಸು ಕೊಟ್ಬಿಟ್ಟು? ಹಾಂ, ನಾನು ಇವತ್ತೊಂದು ಆಗದೆ ಶಿರಾದಿಂದ ಉಗ್ರೇಶ್ ಅಣ್ಣ ಅವರು ನಮಗೆ ಎಲ್ಲ ವ್ಯವಸ್ಥೆ ಮಾಡಿ ಪಾದಯಾತ್ರೆ ಕರ್ಕೊಂಡು ಹೋಗಿರೋದಕ್ಕೆ ಅವ್ರಿಗೆ ಧನ್ಯವಾದ ಅಂತಕವ್ರೆ, ಬಸ್ ಮಾಡಿ ಕರ್ಕೊಂಬಂದಿರೋದಕ್ಕೆ. ಹಾಕ್ಸಲ ನಿಮ್ಗೆ ಆಗ್ತೀನಿ, ನಿಮಗೆಲ್ಲ ನೋಡಿ ಅದನ್ನು. ಸರ್, 2006ರಲ್ಲಿ ಸತ್ಯಶೋಧನಾ ವರದಿಯನ್ನು ಕಾಂಗ್ರೆಸ್ನವರೇ ಕೊಟ್ಟಿದ್ದಾರೆ, ಕಾಗೋಡು ತಿಮ್ಮಪ್ಪನವರ ಅಧ್ಯಕ್ಷತೆಯಲ್ಲಿ. ಅವತ್ತು ಯಾಕೆ ಕೊಟ್ಟರು ಅನ್ನುವಂಥ ಪ್ರಶ್ನೆ ಮಾಡ್ತಾರೆ. ಸತ್ಯಶೋಧನಾ ವರದಿ ಬಂದ ತಕ್ಷಣ ಇವರು ಕುಮಾರಸ್ವಾಮಿ ಅವರು ಕ್ರಮ ತಗೋಬೇಕಾಯ್ತಲ್ಲ, ಯಾಕೆ ತಗೊಳ್ಳಿಲ್ಲ? ತಗೋಬೇಕಾಯ್ತು ಹಂಗಾರೆ ಅವರು ಕುಮಾರಸ್ವಾಮಿ ಅವರು. ಅಲ್ಲ, ಇವರೇ ಅವತ್ತು ಮರಮಾಲಿಕೆಗಳಿದೆ ನಾಶ ಆಗಬಾರ್ದು ಅಂತ ವರದಿ ಕೊಡ್ತಾರೆ, ಮಾಡ್ತಾರೆ ಯೋಜನೆಯನ್ನ ಅಂತ ಅವ್ರ ಪ್ರಶ್ನೆ. ಯಾರು? ಕುಮಾರಸ್ವಾಮಿ ಅವರು. ನೀವು ಮಾಡ್ತೀವಿ ಅಂತ ಉತ್ತರ ಕೊಟ್ಟಿದ್ದೀರಲ್ಲ ಹೌಸಲ್ಲಿ. ಇಲ್ಲ ನಾವು ಮಾಡ್ತೀವಿ, ಅಲ್ಲಿ ಎಲ್ಲ ತುಂಬ ಕಲುಷಿತ ಆಗಿದೆ ನೀರು ಅಂತಕ್ಕಂಥ ಉತ್ತರನ ಕೂಡ ಕೊಟ್ಟರಲ್ಲ ಕುಮಾರಸ್ವಾಮಿ ಅವರು. ಹೌಸಲ್ಲಿ ಕೊಟ್ಟವ್ರ ಉತ್ತರನ. ಯೋಜನೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಇದ್ರೆ ನಾವು ಮೊದಲಿಂದನೂ ಒಂದು ಹೇಳ್ತಿರೋದು ಹೆಂಗ್ ಗೊತ್ತಾ ಸರ್, ಏನಂತ ರೆಡ್ ಝೋನ್ ಮಾಡಿದ್ವಿ ರೈತರು ಬೇಡ ಅಂದ್ಮೇಲೆ ಆ ಪ್ರಾಜೆಕ್ಟ್ ಬಿಟ್ಬಿಟ್ಟಿದೀವಿ. ನೀವ್ಯಾಕೆ ರೆಡ್ ಝೋನ್ ಯಾಕೆ ಬಿಡ್ಲಿಲ್ಲ ರೆಡ್ ಝೋನ್ ಯಾರು ಎಲ್ಲಿ ಬಿಟ್ಟಿದ್ದೀರಾ? ಈಗ ಸದಾನಂದ ಗೌಡರು ಆ ಪ್ರಾಜೆಕ್ಟ್ ಅನ್ನ ರೆಡ್ ಝೋನ್ ಅನ್ನ ತೆಗೆದ್ರಲ್ವಾ, ನೀವು ನಿಮ್ಗೆ ಅಧಿಕಾರ ಬಂತಲ್ಲ, ಅದಕ್ಕೆ ಮುಂಚೆ ತೆಗ್ದಿದ್ದು 4ನ್ನ ನಿಮಗೆ ನೀವು ಮುಖ್ಯಮಂತ್ರಿ ಆದ್ರಲ್ಲಪ್ಪ. ಇವತ್ತು ಯಾವುದೋ ಮೀಡಿಯಾದಲ್ಲಿ ನೋಡ್ತಿದ್ದೆ, ಅವ್ನು ಹೇಳಿದ್ದು, ನಾನೇ ಹೋಗಿ ಕೇಳಿದೆ ಬೈರ್ಬಂಗ್ಲಾ ಸರ್ಕಲಲ್ಲಿ, ಇದು ನನ್ನ ಕನ್ಸನ್ ಕೂಸು ಮಾಡ್ತೀನಿ ನಡಿ ಅಂತ ಹೇಳಿ ಕಳ್ಸಿದ್ರು ನನಗೆ ಅಂತ ಅಂದರು. ಆಮೇಲೆ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ ಮೊದಲಿಂದ, ಒಬ್ಬ ರಾಜಕಾರಣಿಗೆ ನಡೆ ನುಡಿ ಎರಡೂ ಒಂದೇ ಇರಬೇಕು. ಯಾವ್ದು ಅವಕಾಶಕ್ಕೆ ತಕ್ಕಂತೆ ಮಾತಾಡ್ತಕ್ಕಂಥ ಒಂದು ರಾಜಕಾರಣಿ ಅನ್ಸ್ಕೊಳ್ಳಲ್ಲ, ಬಾಲಿಶ ಹೇಳಿಕೆಗಳಲ್ಲ ಅವರವೆಲ್ಲ. ಏನಪ್ಪ ಎಲ್ಲಿ ಪಾದಯಾತ್ರೆ ಮಾಡಿದ್ರು, ಎಲ್ಲಿ ಹೋದ್ರಪ್ಪ, ಯಾವ ರೈತರು ಬಂದಿದ್ರು ಪಾದಯಾತ್ರೆಗೆ, ಯಾರು ಬಸ್ಸಿಂದ ಕರ್ಕೊಬತ್ತಾರೆ ಕಾಸು ಕೊಟ್ಬಿಟ್ಟು? ಹಾಂ, ನಾನು ಇವತ್ತೊಂದು ಆಗದೆ ಶಿರಾದಿಂದ ಉಗ್ರೇಶ್ ಅಣ್ಣ ಅವರು ನಮಗೆ ಎಲ್ಲ ವ್ಯವಸ್ಥೆ ಮಾಡಿ ಪಾದಯಾತ್ರೆ ಕರ್ಕೊಂಡು ಹೋಗಿರೋದಕ್ಕೆ ಅವ್ರಿಗೆ ಧನ್ಯವಾದ ಅಂತಕವ್ರೆ, ಬಸ್ ಮಾಡಿ ಕರ್ಕೊಂಬಂದಿರೋದಕ್ಕೆ. ಹಾಕ್ಸಲ ನಿಮ್ಗೆ ಆಗ್ತೀನಿ, ನಿಮಗೆಲ್ಲ ನೋಡಿ ಅದನ್ನು. ಸರ್, 2006ರಲ್ಲಿ ಸತ್ಯಶೋಧನಾ ವರದಿಯನ್ನು ಕಾಂಗ್ರೆಸ್ನವರೇ ಕೊಟ್ಟಿದ್ದಾರೆ, ಕಾಗೋಡು ತಿಮ್ಮಪ್ಪನವರ ಅಧ್ಯಕ್ಷತೆಯಲ್ಲಿ. ಅವತ್ತು ಯಾಕೆ ಕೊಟ್ಟರು ಅನ್ನುವಂಥ ಪ್ರಶ್ನೆ ಮಾಡ್ತಾರೆ. ಸತ್ಯಶೋಧನಾ ವರದಿ ಬಂದ ತಕ್ಷಣ ಇವರು ಕುಮಾರಸ್ವಾಮಿ ಅವರು ಕ್ರಮ ತಗೋಬೇಕಾಯ್ತಲ್ಲ, ಯಾಕೆ ತಗೊಳ್ಳಿಲ್ಲ? ತಗೋಬೇಕಾಯ್ತು ಹಂಗಾರೆ ಅವರು ಕುಮಾರಸ್ವಾಮಿ ಅವರು. ಅಲ್ಲ, ಇವರೇ ಅವತ್ತು ಮರಮಾಲಿಕೆಗಳಿದೆ ನಾಶ ಆಗಬಾರ್ದು ಅಂತ ವರದಿ ಕೊಡ್ತಾರೆ, ಯಾಕೆ ಮಾಡ್ತಾರೆ ಯೋಜನೆಯನ್ನ ಅಂತ ಅವ್ರ ಪ್ರಶ್ನೆ. ಯಾರು? ಕುಮಾರಸ್ವಾಮಿ ಅವರು. ನೀವು ಮಾಡ್ತೀವಿ ಅಂತ ಉತ್ತರ ಕೊಟ್ಟಿದ್ದೀರಲ್ಲ ಹೌಸಲ್ಲಿ. ಇಲ್ಲ ನಾವು ಮಾಡ್ತೀವಿ, ಅಲ್ಲಿ ಎಲ್ಲ ತುಂಬ ಕಲುಷಿತ ಆಗಿದೆ ನೀರು ಅಂತಕ್ಕಂಥ ಉತ್ತರನ ಕೂಡ ಕೊಟ್ಟರಲ್ಲ ಕುಮಾರಸ್ವಾಮಿ ಅವರು. ಹೌಸಲ್ಲಿ ಕೊಟ್ಟವ್ರ ಉತ್ತರನ. ಯೋಜನೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಇದ್ರೆ